ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಇವತ್ತಿನ ಈ ಸಂಚಿಕೆಯಲ್ಲಿ ಹೂವ ತರುವರ ಮನೆಗೆ ಫುಲ್ಲ ತರುವ ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ. ತ್ರಿಮೂರ್ತಿ ಸ್ವರೂಪರಾದ ಶ್ರೀ ದತ್ತಾತ್ರೇಯರು ಆದಿಗುರುಗಳು. ಶ್ರೀ 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 ಸದ್ಗುರು ಸದಾನಂದ ಮಹಾರಾಜರು ಲೋಕ ಕಲ್ಯಾಣಕ್ಕಾಗಿ ಮಾನವ ರೂಪದಲ್ಲಿ ಈ ಭೂಮಿಗಿಳಿದು ಬಂದಂತಹ ಸ್ವಯಂ ದತ್ತಾವತಾರಿಗಳು. ಅವರು ತೋರಿದ ವಿಸ್ಮಯಕಾರಿ ಅಗಣಿತ ಅದ್ಭುತ ಲೀಲೆಗಳು ಹಾಗೂ ಪವಾಡ, ಅದು ಶ್ರೀಗುರು ಸದ್ಗುರು ಸದಾನಂದರ ಚರಿತ್ರೆ. ಅದರಲ್ಲಿ ಕೆಲವೊಂದನ್ನ ತಿಳಿಯೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಇದು ಸದಾನಂದ ಮಹಾರಾಜರ ಬಗ್ಗೆ ಅದೆಷ್ಟು ಹೇಳಿದ್ರು ಅದು ಸಾಸುವೆ ಕಾಳಿಗಿಂತ ಚಿಕ್ಕದ್ದೇ. ಯಾಕೆಂದ್ರೆ ಅವ್ರ ಬಗ್ಗೆ ಹೇಳಿದಷ್ಟು ವಿಸ್ತಾರ. ನನ್ನದು ಒಂದು ಸಣ್ಣ ಪ್ರಯತ್ನವಷ್ಟೇ. ಸದಾನಂದ ಮಹಾರಾಜರನ್ನು ಆಶ್ರಯಿಸಿ ನಾನಾ ತರಹದ ಜನರು ಬರ್ತಾರೆ. ಶ್ರೀ ಗುರುಗಳು ತಮ್ಮ ಆಶ್ರಯಕ್ಕೆ ಬಂದವರನ್ನು ಮೇಲು ಕೀಳು ಎಂಬ ಭಾವ ಇಲ್ಲದೆ, ಬಡವ ಶ್ರೀಮಂತ ಎಂದು ಎಣಿಸದೆ, ಗಂಡು ಹೆಣ್ಣೆಂಬ ಭೇದ ಭಾವ ಇಲ್ಲದೆ ಸಕಲರನ್ನು ಸಮನಾಗಿ ಕಂಡು ಕರುಣೆಯಿಂದ ಅವರ ಕಷ್ಟ ಕಾರ್ಪಣ್ಯಗಳನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಅರಿತು, ಕೇವಲ ದೃಷ್ಟಿ ಮಾತ್ರದಿಂದ, ಸ್ಪರ್ಶ ಮಾತ್ರದಿಂದ, ಯಾವ ಘನ ವೈದ್ಯರಿಂದಲೂ ಗುಣಪಡಿಸಲಾಗದ ಕ್ಯಾನ್ಸರ್, ಹೃದಯ ರೋಗ ಮೊದಲಾದವುಗಳನ್ನು ಕ್ಷಣಾರ್ಧದಲ್ಲಿ ಗುಣಪಡಿಸುತ್ತಿದ್ದ ಧನ್ವಂತರಿ ಸ್ವರೂಪಿಗಳು. ಸತ್ತ ಭಕ್ತರನ್ನು ಬದುಕಿಸಿದ ಉದಾಹರಣೆಗಳಿದೆ. ಅಷ್ಟೇ ಅಲ್ಲ, ಸಾಂಸಾರಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ನೊಂದು ಬಂದವರಿಗೆ ಅವರ ಅಮೃತವಾಣಿಯಿಂದ ಅದೇನು ಮಾಡ್ತೈತಿ, ಎಲ್ಲ ಚೆಲುವು ಆಗ್ತೈತಿ, ಹೋಗು, ಎಲ್ಲ ಕಲ್ಯಾಣ ಆಗ್ತೈತಿ ಅಂತ ಆಶೀರ್ವದಿಸಿ, ಹರಸಿ, ಹಾರೈಸಿ ಆಶ್ರಯ ಕೊಡ್ತಾ ಇರೋರು ಈ ಶ್ರೀ ಸದಾನಂದ ಮಹಾರಾಜರು. ಸದಾನಂದ ಬಾಬಾ ತಮ್ಮ ಕೀರ್ತಿ ವ್ಯಾಮೋಹಕ್ಕಾಗಿ ಲೀಲೆ, ಮಹಿಮೆ, ಪವಾಡಗಳನ್ನು ತೋರಿದ್ದಲ್ಲ. ತನ್ನಲ್ಲಿರುವ ದೈವಿ ಶಕ್ತಿಯು ಜನರಿಗೆ ಅರಿವಾಗುವಂತೆ, ಜನರಲ್ಲಿ ಭಕ್ತಿ ಭಾವವು ಹೆಚ್ಚಾಗುವಂತೆ ಮಾಡಿ ಉದ್ಧರಿಸಲು ಮಾತ್ರ ತೋರಿದುದು. ಇದರಿಂದ ಪಂಡಿತ, ಪಾಮರ, ವಿದ್ಯಾವಂತ, ಅವಿದ್ಯಾವಂತ, ಬಡವ, ಶ್ರೀಮಂತ, ನಾಗರಿಕ, ಅನಾಗರಿಕ, ಸ್ತ್ರೀ, ಪುರುಷ, ಸಾಧಕರು, ರಾಜಕೀಯ ನಾಯಕರು, ಹೀಗೆ ನಾನಾ ರೀತಿಯವರು ಇವರಲ್ಲಿಗೆ ಬಂದು ಇವರ ಮಾರ್ಗದರ್ಶನ ಪಡೆದು ಸನ್ಮಾರ್ಗದಲ್ಲಿ ನಡೆದರು. ಸರ್ವಂತರ್ಯಾಮಿ, ಸರ್ವಜ್ಞಾನಿ, ದೈವ ಶಕ್ತಿಯಿಂದ ರಾರಾಜಿಸುವ ಸದ್ಗುರು ಶ್ರೀ ಸದಾನಂದ ಮಹಾರಾಜರು ಆಶ್ರಿತರ ಮನಗಳಲ್ಲಿರುವ ಸರ್ವ ವಿಷಯವನ್ನು ವಿನಂತಿಸಿಕೊಳ್ಳುವ ಮೊದಲು ಬೇಡಿಕೆಗಳನ್ನು ತಮ್ಮ ದಿವ್ಯ ಜ್ಞಾನದಿಂದ ತಿಳಿದು, ಭಕ್ತರು ಬೇಡುವ ಮುಂಚಿತವೇ ಅವನ್ನೆಲ್ಲ ಅರಿತು ಅವುಗಳನ್ನು ನೆರವೇರಿಸಿ, ಪರಿಷ್ಕರಿಸಿ, ಸಮಾಧಾನಗೊಳಿಸಿ ಸಂತಸದಿಂದ ಆಶೀರ್ವದಿಸುವ ಸರ್ವಸಮರ್ಥರು. ಅದೆಷ್ಟೋ ಭಕ್ತರ ನಷ್ಟ ತುಂಬಿದೆ, ಇಷ್ಟಾರ್ಥ ನೆರವೇರಿದೆ. ಶ್ರೀ ಮಹಾರಾಜರ ಸಂಪರ್ಕಕ್ಕೆ ಬಂದು ನಾಸ್ತಿಕರು ಆಸ್ತಿಕರಾದರು, ದೈವಭಕ್ತರಾದರು, ಆತ್ಮೋದ್ಧಾರದ ಬಗ್ಗೆ ಪ್ರಯತ್ನಶೀಲರಾದರು. ಸದ್ಗುರುಗಳು ಸದಾಕಾಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವುದರಲ್ಲಿ ಸದಾ ನಿರತರು. ಶ್ರೀ ಸದಾನಂದ ಬಾಬಾ ಅವರು ಗ್ರಾಮ ದೇವತೆಗಳ ಜಾತ್ರೆಗಳನ್ನು ಪುನರುದ್ಧರಿಸಿದವರು. ಬಯಲು ನಾಟಕ ಪ್ರದರ್ಶನ, ಹರಿಸಂಕೀರ್ತನೆ, ಪುರಾಣ ಪ್ರವಚನ, ಭಜನೆಗಳ ಮೂಲಕ ಜನರಲ್ಲಿ ಭಕ್ತಿಭಾವ ತುಂಬಿದವರು. ಧರ್ಮ ನಿಷ್ಠೆಯನ್ನು ಬೆಳಗಿದವರು. ಸದಾನಂದ ಮಹಾರಾಜರಿಗೆ ಹೊಗಳಿಕೆ, ಪ್ರಚಾರ ಬೇಡವಾಗಿದ್ದವು. ಅವರು ಜೀವಿಗಳ ಉದ್ಧಾರಕ್ಕಾಗಿ ನಿರಂತರ ಶ್ರಮಿಸುವವರು. ಅವರ ಮಾತಿನಲ್ಲಿ ಆರ್ಭಟವಿಲ್ಲ, ಅನುಕಂಪವಿದೆ. ಅವರ ಜೀವನವೇ ಪವಾಡ ಸದೃಶ, ಲೀಲಾಮಯ. ಮಹಾತ್ಮರ ಮಹಿಮೆ ವಿಶೇಷವಾದದ್ದು. ಅವರಿಂದ ಪ್ರಭಾವಿತರಾದ ಜನ ಒಬ್ಬಿಬ್ಬರಲ್ಲ, ಅನಂತಾನಂತ, ಲೆಕ್ಕ ಕಟ್ಟಲು ಸಾಧ್ಯವಿಲ್ಲ. ಭಕ್ತಿಯಿಂದ ಜ್ಞಾನ ಸಂಪಾದನೆ, ಜ್ಞಾನದಿಂದ ಜನನ ಮರಣರಹಿತವಾದ ಮೋಕ್ಷ ಸಾಮ್ರಾಜ್ಯವನ್ನು ಸೇರಲು ದಾರಿದೀಪ ಶ್ರೀಗುರುಗಳು. ಸದ್ಗುರು ಸದಾನಂದ ಮಹಾರಾಜರು ಭಕ್ತವತ್ಸಲರು, ಪರಮ ದಯಾನಿಧಿ, ಕರುಣಾ ಸಮುದ್ರರು, ಪುಣ್ಯೇಕ ವಿಗ್ರಹರು, ಪರಮ ಪಾವನ ಚರಿತರು, ಲೋಕೈಕ ವಂದ್ಯರು, ತ್ರಿಕಾಲ ಜ್ಞಾನಿಗಳು, ಸರ್ವಂತರ್ಯಾಮಿಗಳು, ಸರ್ವಜ್ಞಾನಿಗಳು, ಭಕ್ತರ ಸಕಲ ದುಃಖಗಳನ್ನು ನಿವಾರಿಸುವ, ರೋಗ ರುಜಿನಗಳನ್ನು ದೂರ ಮಾಡುವ ಧನ್ವಂತರಿ ಸ್ವರೂಪ.
ಮಲಿನ ಚಿತ್ತವನ್ನು ಶುದ್ಧಿ ಮಾಡುವ, ಪಾಪ ತಾಪಗಳನ್ನು ನಾಶ ಮಾಡುವ, ಅಪಮೃತ್ಯುವನ್ನು ತೊಲಗಿಸಿ ದೀರ್ಘಾಯುಷ್ಯವನ್ನು ನೀಡುವ, ಅಭೀಷ್ಟಗಳನ್ನು ತೀರಿಸುವ ಮಹಾಘಟನ ಸಾಮರ್ಥರು ಸದಾನಂದ ಬಾಬಾ. ಸದಾನಂದ ಬಾಬಾ ಅವರು ಬಳಿಗೆ ಬಂದವರನ್ನು ಜಾತಿ ಭೇದವಿಲ್ಲದೆ ಬಡವ ಶ್ರೀಮಂತ ಅಂತ ಲೆಕ್ಕಿಸದೆ ಭಕ್ತಿ ಮಾರ್ಗದೆಡೆಗೆ ಕೊಂಡೊಯ್ಯಲು ರುದ್ರಾಕ್ಷಿ, ವಿಭೂತಿ, ಭಸ್ಮ, ಲಿಂಗಗಳನ್ನು ಸೃಷ್ಟಿಸಿಕೊಡ್ತಾ ಇದ್ರು. ಸದ್ಗುರು ಸದಾನಂದರ ಮಹಿಮೆ ಅಪಾರ. ಅಂದಹಾಗೆ ಯಾವುದೇ ಸದ್ಗುರುವಿನ ಹುಟ್ಟು ಹಿನ್ನೆಲೆಯ ಬಗ್ಗೆ ಮಾಹಿತಿ ಸಿಗೋದು ಇಲ್ಲ. ಹಾಗೆ ನದಿ ಮೂಲ, ಗುರುಮೂಲ, ದೇವಮೂಲ ಹುಡ್ಕೋದಕ್ಕೂ ಹೋಗಬಾರ್ದು. ಅಂತೆಯೇ ಬಾಬಾರವರ ಅವತಾರ ಧ್ಯೇಯ ಜಗತ್ ಕಲ್ಯಾಣ. ನೊಂದವರಿಗೆ ಸಂತ್ವಾನ, ನಂಬಿದವರು ಉದ್ಧಾರ ಆಗ್ತಾರೆ. ಭಕ್ತಿ ವಿಶ್ವಾಸ ಇಟ್ಟು ಕಷ್ಟ ಕಾರ್ಪಣ್ಯ ಕಳೆದುಕೊಳ್ಬೇಕು. ಅವರು ಹೇಳಿದಂತೆ ಅವರ ದೇಹತ್ಯಾಗದ ನಂತರ ಅವರ ಮಹಿಮೆ 100 ಪಟ್ಟು ಹೆಚ್ಚುತ್ತಲೇ ಇದೆ. ಶ್ರದ್ಧೆ ಭಕ್ತಿಯಿಂದ ಬಂದವರಿಗೆ ಇಂದಿಗೂ ಸಹ ಶ್ರೀ ಬಾಬಾರವರು ಅವರವರ ಇಷ್ಟ ದೇವರ ರೂಪದಲ್ಲಿ ದರ್ಶನ ಕೊಟ್ಟು ಸಂತೈಸಿ ಕಾಪಾಡುವ ಅದೆಷ್ಟೋ ಘಟನೆಗಳು ಪ್ರತಿನಿತ್ಯವೂ ಅನೇಕ ಕಡೆ ಭಕ್ತರ ಅನುಭವಕ್ಕೆ ಬರುತ್ತಲೇ ಇದೆ. ಸದ್ಗುರುವಿನ ಮಹಿಮೆ ಹೇಳಲು ಆದಿಶೇಷನಿಂದಲೂ ಸಾಧ್ಯವೇ ಇಲ್ಲ. ಸದ್ಗುರು ಸದಾನಂದ ಬಾಬಾ ಬಾಬಾ ಎಂದು ಕೂಗಿದೊಡನೆ ಪ್ರೀತಿಯಿಂದ ಬಂದು ನಿಮ್ಮನ್ನು ರಕ್ಷಿಸ್ತಾರೆ. ಶ್ರೀ ಸದಾನಂದ ಬಾಬಾ ಅವರ ಅಮೃತವಾಣಿಗಳು 100 ಮೈಲಿ ದೂರದಿಂದ ಭಕ್ತರು ಹೇಳಿದ್ದು ಕೇಳಿಸ್ತೈತಿ, ನಮಸ್ಕಾರ ಮಾಡಿದ್ದು ತಿಳಿತೈತಿ. ನಾ ಇರುವಾಗ ಚಾರಾಣೆ, ಗವಿಗೆ ಹೋದ್ಮೇಲೆ ಭಾರಾಣೆ ನಡಿತೈತಿ. ಆರತಿಗೆ ಬನ್ನಿ, ಎಲ್ಲ ಚಲುವಾಗ್ತೈತಿ. ನಮ್ಮ ಕಡೆ ದರ್ಶನಕ್ಕೆ ಬಂದು ಯಾರಿಗಾದರೂ ಕೆಡಕಾಗಿದೆಯಾ ಕೇಳ್ರಿ. ಭಕ್ತಿ ವಿಶ್ವಾಸ ಇಟ್ಟು ನಡೀರಿ, ಎಲ್ಲ ಚಲುವಾಗ್ತೈತಿ. ಒಮ್ಮೆ ಸದಾನಂದ ಗಾಡಿ ಹತ್ತಿದ್ರೆ ಇನ್ನೆಂದೂ ಚಿಂತೆ ಇಲ್ಲ. ಅದೇನು ಮಾಡ್ತೈತಿ ಹೋಗು, ಎಲ್ಲ ಚಲುವಾಗ್ತೈತಿ. ನೀ ನನ್ನ ಕಡೆ ಲಕ್ಷ್ಯ ಕೊಡು, ನಾನು ನಿನ್ನ ಕಡೆ ಲಕ್ಷ್ಯ ಕೊಡ್ತೀನಿ. ಸದ್ಗುರು ಸದಾನಂದರು ಓಂಕಾರ ಸ್ವರೂಪರು, ಜಾತ್ಯತೀತರು, ಶಾಂತಿಪ್ರಿಯರು, ಪ್ರೇಮಮೂರ್ತಿಗಳು, ಪಶು ಪಕ್ಷಿಗಳ ಮೇಲೆ ಪ್ರೀತಿಯುಳ್ಳವರು, ಭಕ್ತಪ್ರಿಯರು. ಹಿಡಿದವನು ನಕ್ಕಾನು, ಬಿಟ್ಟವನು ಅತ್ತಾನು. ದತ್ತಾತ್ರೇಯ. ಓಂ ನಮಃ ಶಿವಾಯ. ಶ್ರೀ ಸದಾನಂದಾಯ ನಮಃ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಜೈ ಕರ್ನಾಟಕ. ನಮಸ್ಕಾರ.